ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದ್ಬಿಟ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಡಯಾಬಿಟಿಸ್ ಮೆಲಿಟಸ್ ಬಂದಿತ್ತಾ ಅಥವಾ ಇಲ್ಲ ಅಂತ ತಿಳಿಸ್ಕೊಡ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಡಯಾಬಿಟಿಸ್ ಮೆಲಿಟಸ್ ಅನ್ನ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಪ್ರೊಡ್ಯೂಸ್ ಮಾಡೋ ಹಾರ್ಮೋನಿಂದಾಗಿ ನಮಗೆ ಡಯಾಬಿಟಿಸ್ ಮೆಲಿಟಸ್ ಬರುತ್ತೆ. ಸೊ ಕೆಲವೊಬ್ಬರಿಗೆ ಬರ್ದೇನೂ ಇರ್ಬೋದು, ಬಟ್ ಕಾಮನ್ ಆಗಿ ಆಲ್ಮೋಸ್ಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಬರ್ತಾ ಇದೆ. ನನಗೆ ಬಂದ್ಬಿಟ್ಟು 7th ಮಂತ್ ಆದಮೇಲೆ GTT ಟೆಸ್ಟ್ ಅನ್ನು ಮಾಡಿದ್ರು, ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ. ಸೊ ಅದನ್ನು ಮಾಡಿದ ಮೇಲೆ ನನಗೆ ಜಸ್ಟ್ ಡಯಾಬಿಟಿಸ್ ಅಂದರೆ ಜೆಸ್ಟೇಷನಲ್ ಡಯಾಬಿಟಿಸ್ ಇದೆ ಅಂತ ಹೇಳಿದರು. ಅಂದರೆ ಜಸ್ಟ್ ಸ್ಟಾರ್ಟ್ ಆಗಿತ್ತು, ಬಾರ್ಡರ್ ಲೈನಲ್ಲಿ ಇತ್ತು. ಹಾಗಾಗಿ ಡಾಕ್ಟ್ರು ಬಂದುಬಿಟ್ಟು ನೀವು ಜಸ್ಟ್ ಡಯಟನ್ನು ಫಾಲೋ ಮಾಡಿದರೆ ಸಾಕು, ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಕೆಲವೊಬ್ಬರಿಗೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಸ್ವಲ್ಪ ಜಾಸ್ತಿ ಆಗೋದ್ರೆ, ಇನ್ನೂ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಆಗಿಬಿಟ್ರೆ ಇನ್ಸುಲಿನ್ ಕೊಡ್ತಾರೆ, ಯಾಕಂದರೆ ಹೊಟ್ಟೆ ಒಳಗೆ ಮಗು ಇರುತ್ತೆ, ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದ್ಬಿಟ್ಟು. ನಾವು ಇದನ್ನು ತುಂಬ ಕಾಮನ್ ಆಗಿ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡಬಾರ್ದು, ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಯಾಕಂದರೆ ನಾವು ಒಬ್ಬರೇ ಇದ್ರೆ ಏನು ಅನಿಸಲ್ಲ, ಹೊಟ್ಟೆ ಒಳಗೆ ಮಗು ಇರುತ್ತಲ್ವ, ಸೊ ಅದಕ್ಕೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಸೀರಿಯಸ್ ಆಗಿ ತಗೋಬೇಕು. ಕೆಲವೊಂದ್ಸಲ ಡಾಕ್ಟ್ರೇ ಹೇಳ್ತಾರೆ ಇಂಟ್ರೈನ್ ಡೆತ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮಗುಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು, ಸ್ವಲ್ಪ ತುಂಬ ಜಾಸ್ತಿ ಆದಾಗಲೆಲ್ಲ. ನಾನು ಕರೆಕ್ಟಾಗಿ ಡಯಟನ್ನು ಫಾಲೋ ಮಾಡ್ತಾ ಇದ್ದೆ. ಬಟ್ ಸೀಮಂತ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋದ ತಕ್ಷಣ ಅಲ್ಲಿ ತುಂಬ ಐಸ್ ಕ್ರೀಮ್ ತಂದಿಡೋರು ನಮ್ಮ ತಮ್ಮನವರು, ಇಬ್ಬರು ತಮ್ಮಂದಿರು ಅಷ್ಟೇ. ಸೊ ಹಾಗಾಗಿ ನನಗೆ ತಿನ್ಬೇಕು ಅನಿಸ್ತಾ ಇತ್ತು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬ ದೊಡ್ಡದಾಗಿರುತ್ತಲ್ವ, ಸ್ವಲ್ಪ ಊಟ ಮಾಡಿದ್ರು ಕೂಡ ನಮಗೆ ಡೈಜೆಷನ್ ಆಗಲ್ಲ, ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಮತ್ತು ಏನೋ ಒಂಥರ ಅಷ್ಟು ತಿನ್ಬೇಕು ಅನಿಸಲ್ಲ. ಹಾಗಾಗಿ ಅದು ತುಂಬ ಶೆಕೆ ಬೇರೆ ಇತ್ತು. ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ, ಮಾರ್ಚಲ್ಲಿ ನನ್ನ ಡೆಲಿವರಿ, ಜನವರಿ ಫೆಬ್ರವರಿ ಎಲ್ಲ ಗೊತ್ತಲ್ವಾ. ಸೊ ತುಂಬ ಶೆಕೆ ಇರುತ್ತೆ. ಆ ಟೈಮಲ್ಲಿ ನನಗೆ ಜಾಸ್ತಿ ಐಸ್ ಕ್ರೀಮ್ ತಿನ್ಬೇಕಂತ ಅನಿಸ್ತಿತ್ತು. ಹಾಗಾಗಿ ನಾನು ಜಾಸ್ತಿ ಐಸ್ ಕ್ರೀಮನ್ನು ತಿಂದ್ಬಿಟ್ಟೆ. ನನ್ನ ತಮ್ಮನ ಹೆಂಡತಿ ಕೂಡ ಡೆಲಿವರಿ ಆಗಿ 9th ಮಂತ್ ಏನೋ 10th ಮಂತ್ ಆಗಿದ್ದವಳು. ಸೊ ಇಬ್ಬರು ಕೂತ್ಕೊಂಡು ತಿಂತಾ ಇದ್ವಿ. ನಾನಂತೂ ಸ್ವಲ್ಪ ಜಾಸ್ತಿನೇ ತಿಂತಿದ್ದೆ, ದೊಡ್ಡ ಬೌಲಲ್ಲಿ ಐಸ್ ಕ್ರೀಮ್ ಹಾಕೊಂಡು ತಿಂದ್ಬಿಟ್ಟು ನೆಕ್ಸ್ಟು ಇನ್ನೊಂದು ಕುಲ್ಫಿ ಐಸ್ ಕ್ರೀಮ್ ತಿಂತಿದ್ದೆ, ಇಲ್ಲಾಂದರೆ ಇನ್ನೊಂದು ಮಟಕ ಐಸ್ ಕ್ರೀಮ್ ತಿಂತಿದ್ದೆ, ನೆಕ್ಸ್ಟು ಬಟರ್ ಸ್ಕಾಚ್ ಅದನ್ನೆಲ್ಲ ತಿಂತಾ ಇದ್ದೆ. ವೀಕ್ಲಿ 1 time 2 time 3 time ತಿಂದರೂ ಓಕೆ, ಬಟ್ ನಾನು ಡೈಲಿ ಕಂಟಿನ್ಯೂ ಆಗಿ ತಿಂದಿದ್ದೀನಿ ಅಮ್ಮನ ಮನೆಗೆ ಹೋದಾಗ. ಹಾಗೆಯೇ ಮತ್ತು ಆ ಟೈಮಲ್ಲಿ ಗೊತ್ತಲ್ವಾ, ಸೊ ಜಾತ್ರೆ ತೇರ್ ಅಂತ ಇರೋ ಬಂಡಿ ಹಬ್ಬ ಎಲ್ಲ ಜಾಸ್ತಿ ಆ ಟೈಮಲ್ಲಿ. ಸೊ ಅವಾಗೆಲ್ಲ ನಮ್ಮ ತಮ್ಮನವ್ರು ಜಾತ್ರೆಗೆಲ್ಲ ಹೋದರೆ ತುಂಬ ಜಿಲೇಬಿ ಎಲ್ಲ ತಂದಿದ್ದವರು. ನಾನು 11-12 ಗಂಟೆ ತನಕ ಆ ಟೈಮಲ್ಲಿ ನಿದ್ರೆ ಬರಲ್ಲ, ಹೊಟ್ಟೆ ದೊಡ್ಡಾಗಿರುತ್ತಲ್ವ. ಸೊ 11 ಗಂಟೆ 12 ಗಂಟೆ ಟೈಮಲ್ಲಿ ಎತ್ಕೊಂಡು ತುಂಬ ಚೆನ್ನಾಗಿ ಫುಲ್ಲು ಜಿಲೇಬಿ ಎಲ್ಲ ತಿಂದ್ಬಿಡ್ತಿದ್ದೆ. ನಾನು ಕರೆಕ್ಟಾಗಿ ಡಯಟನ್ನು ಫಾಲೋ ಮಾಡಿದ್ದೀನಿ, ಬಟ್ ಈ ವಿಷಯದಲ್ಲಿ ಮಾತ್ರ ನಾನು ಸ್ವಲ್ಪ ಎಡೋಗ್ಬಿಟ್ಟಿದ್ದೀನಿ. GTT ಟೆಸ್ಟ್ ಗೊತ್ತಲ್ವಾ, ಸೊ ನೈಟಿಂದ ಫಾಸ್ಟಿಂಗಲ್ಲಿದ್ದು, ಅಂದರೆ 9-10 ಗಂಟೆಗೆ ನಾವು ಊಟ ಮುಗಿಸ್ಕೊಂಡು ನೀರೇನು ಜಾಸ್ತಿ ಕುಡಿಬಾರ್ದು, ಹಾಗೆಯೇ ಫಾಸ್ಟಿಂಗಲ್ಲಿದ್ದು ಬೆಳಿಗ್ಗೆ ಹೋಗಿ ಒಂದು ಸ್ಯಾಂಪಲನ್ನು ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು 75 ಗ್ರಾಮ್ ಇದು ಕೊಡ್ತಾರೆ, ಗ್ಲುಕೋಸ್ ಕೊಡ್ತಾರೆ. ಸೊ ಅದನ್ನು ಕೊಟ್ಬಿಟ್ಟು 1 hour ಆದಮೇಲೆ ಒಂದು ಇದನ್ನು ಸ್ಯಾಂಪಲನ್ನು ಕೊಡಬೇಕು. ಅದಾದಮೇಲೆ ಇನ್ನು 2 hour ಆದಮೇಲೆ ಇನ್ನೊಂದು ಸ್ಯಾಂಪಲನ್ನು ಕೊಡಬೇಕು. ಇದು ಬಂದುಬಿಟ್ಟು ನಮ್ಮ ಗ್ಲುಕೋಸನ್ನು ನಮ್ಮ ಬಾಡಿ ಎಷ್ಟು ಚೆನ್ನಾಗಿ ಮೆಟಬಾಲೈಸ್ ಮಾಡುತ್ತೆ ಅಂತ ಚೆಕ್ ಮಾಡ್ತಾರೆ ಈ ಟೆಸ್ಟನ್ನು. ಸೊ ಇದರಲ್ಲಿ ಕರೆಕ್ಟಾಗಿ ಅಕ್ಯುರೇಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಬಾರ್ಡರ್ ಲೈನ್ ಇದ್ದಾಗ ನನಗೆ ಡಾಕ್ಟರ್ ಹೇಳಿದ್ದು ಡಯಟನ್ನು ಅಷ್ಟೇ ಮತ್ತು ಎಕ್ಸಸೈಸ್ ಮಾಡಬೇಕಂತ. ನಾನು ಎಕ್ಸಸೈಸ್ ಕಾಮನ್ ಆಗಿ ಮಾಡ್ತಾ ಇದ್ದೆ, ಬಟ್ ವಾಕಿಂಗನ್ನು ಮಧ್ಯಾಹ್ನ ಟೈಮ್ ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ ಮತ್ತು ನೈಟ್ ಅಷ್ಟೇ ಮಾಡ್ತಿದ್ದೆ, ಅಥವಾ ಸಂಜೆ ಟೈಮಲ್ಲಿ ಮಾಡ್ತಿದ್ದೆ. ಡಾಕ್ಟರ್ ಹೇಳಿದ ಮೇಲೆ ಸ್ವಲ್ಪ ಜಾಸ್ತಿಯಾಗಿ ಎಕ್ಸಸೈಸು ಮತ್ತು ವಾಕಿಂಗನ್ನು ತುಂಬ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಅವರು ಡಯಟ್ ಹೇಳಿದರು ನನಗೆ ವೈಟ್ ರೈಸ್ ತಿನ್ನಬಾರ್ದು ಅಂತ. ನಮ್ಮ ಕಡೆ ವೈಟ್ ರೈಸ್ ತಿನ್ನಲ್ಲ, ಕರಾವಳಿ ಸೈಡು ಯಾವಾಗಲೂ ಇದೆ ಬಾಯ್ಲ್ಡ್ ರೈಸೇ ತಿನ್ನೋದು. ಸೊ ಬಾಯ್ಲ್ಡ್ ರೈಸನ್ನು ತಿಂತಿದ್ದೆ. ಆಮೇಲೆ ಬಂದುಬಿಟ್ಟು ಫ್ರೂಟ್ಸನ್ನೆಲ್ಲ ತಿನ್ನಬೇಡ ಅಂತ ಹೇಳಿದರು. ಕೆಲವೊಂದು ಫ್ರೂಟ್ಸನ್ನು ಅಷ್ಟೇ ತಿನ್ನೋಕ್ಕೆ ಹೇಳಿದರು. ನಾನು ಕೆಲವೊಂದು ಫ್ರೂಟ್ಸನ್ನು ಅಷ್ಟೇ ತಿಂದಿದ್ದೀನಿ. ಅದು ಬಂದುಬಿಟ್ಟು ಶುಗರ್ ಮುಟ್ಟಲೇಬಾರ್ದು, ಬೆಲ್ಲನೂ ಮುಟ್ಟಬಾರ್ದು ಅಂತ ಹೇಳಿದರು. ಡಾಕ್ಟ್ರು ಏನು ಹೇಳಿದರು ಅದನ್ನು ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ವಾಕಿಂಗ್ ಮಾಡ್ತಿದ್ದೆ, ನೆಕ್ಸ್ಟು ಮಧ್ಯಾಹ್ನ ಊಟ ಆದಮೇಲೂ ವಾಕಿಂಗ್ ಮಾಡ್ತಿದ್ದೆ, ನೆಕ್ಸ್ಟು ನೈಟ್ ಊಟ ಆದಮೇಲೆ ವಾಕಿಂಗ್ ಮಾಡ್ತಿದ್ದೆ. ಮಿಡ್ಲು ಮತ್ತು ಯಾವಾಗಲೂ ಅಂದರೆ ಸಂಜೆ ಟೈಮಲ್ಲಿ 5-6 ಗಂಟೆ ಎಲ್ಲ ಇರುತ್ತಲ್ವ, ಸೊ ಆ ಟೈಮಲ್ಲೂ ವಾಕಿಂಗ್ ಮಾಡ್ತಿದ್ದೆ. ಸೊ ಕರೆಕ್ಟಾಗಿ ಡಯಟನ್ನು ಫಾಲೋ ಮಾಡಿದ್ದೀನಿ ನಾನು. ಏಕೆಂದರೆ ತುಂಬ ಭಯ ಹೋಗ್ಬಿಟ್ಟಿತ್ತು, ಯಪ್ಪ ಇದೆಲ್ಲಿಂದ ಬಂತಪ್ಪ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಕರೆಕ್ಟಾಗಿ ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡಿದ್ದೀನಿ. ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಬಂದಾಗ ನಾನು ಕೆಲವೊಂದು ಆಹಾರವನ್ನೆಲ್ಲ ತಗೊಂಡಿದ್ದೆ. ಸೊ ಅದನ್ನು ನಿಮ್ಗೆ ಬೇಕಾದರೆ ವಿಡಿಯೋ ಇದ್ದರೆ ನಿಮಗೆ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು, ಎಲ್ರಿಗೂ ಹೆಲ್ಪ್ ಆಗಿಲ್ಲ ಅಂದರೂ, ಬಟ್
ಕೆಲವೊಬ್ಬರಿಗೆಲ್ಲ ಹೆಲ್ಪ್ ಆಗ್ಬೋದು. ಕೆಲವೊಬ್ಬರಿಗೆ ಕೆಲವೊಂದು ಫುಡ್ಡಿಂದ ಜಾಸ್ತಿ ಆಗುತ್ತೆ. ಅಂದರೆ ಕೆಲವೊಬ್ಬರು ಗ್ಲೂಕೋಮೀಟರ್ ಎಲ್ಲ ತಂದು ಇಟ್ಕೊಂಡಿರ್ತಾರೆ, ಈ ಫುಡ್ ತಿಂದಾಗ ನನಗೆ ಜಾಸ್ತಿ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ. ಬಟ್ ನಾನು ಆ ರೀತಿ ಏನೂ ಮಾಡಿಲ್ಲ. ನನಗೆ ಡಾಕ್ಟ್ರ್ ಏನು ಹೇಳಿದ್ದಾರೆ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ. ಸೊ ನೆಕ್ಸ್ಟ್ 15-20 ದಿನ ಬಿಟ್ಟು ಬರೋಕ್ಕೆ ಹೇಳಿದರು. ಅದು ಹೋದಾಗ ಮತ್ತೆ ಟೆಸ್ಟನ್ನು ಮಾಡಿದರು, ಸೇಮ್ ಟೆಸ್ಟನ್ನು ಮಾಡಿದಾಗ ಎಲ್ಲ ಕರೆಕ್ಟಾಗಿ ಬಂತು. ಆ ಟೈಮಲ್ಲಿ ನನಗೆ ತುಂಬ ಕಮ್ಮಿ ಬಂದಿತ್ತು, 70 ಬಿಲೋ 100 ಅಂದರೆ 70-75 ಏನೋ ಬಂದಿತ್ತು. ತುಂಬ ಖುಷಿ ಆಯಿತು. ಡಾಕ್ಟ್ರು ಹೇಳಿದರು ಕರೆಕ್ಟಾಗಿ ಫಾಲೋ ಮಾಡಿದರೆ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿ, ಅಂದರೆ ಇನ್ನೇನು 8 ತಿಂಗಳ ಮುಗಿತಾ ಬಂದಿತ್ತು ನಂದು ಆವಾಗ. ಇನ್ನೇನು ಸ್ವಲ್ಪ ದಿನದಲ್ಲಿ ಡೆಲಿವರಿ ಇದೆ, ಮತ್ತೆ ಕಂಟಿನ್ಯೂ ಮಾಡಿ ಇದನ್ನೇ ಡಯಟಲ್ಲೇ ಇರಿ ಅಂತ ಹೇಳಿದ್ರು. ಕಡಲೆ ಬೀಜದೊಂದು ರೆಸಿಪಿಯನ್ನು ನಾನು ಮಾಡಿ ತಿಂತಾ ಇದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರಿಂದ ತುಂಬ ಚೆನ್ನಾಗಿ ನಿಮಗೆ ಜಸ್ಟಿಸ್ನಲ್ಲಿ ಡಯಾಬಿಟಿಸ್ ಕಂಟ್ರೋಲ್ಗೆ ಬರುತ್ತೆ. ಎಲ್ಲರೂ ಕೂಡ ಮಾಡ್ಬೋದು, ಹೆಲ್ದಿಯಾಗಿರುತ್ತೆ. ಯಾವುದೇ ಥರ ಹೊಟ್ಟೆಗೂ ಕೂಡ ಒಂಥರ ಇರಿಟೇಟ್ ಆಗುತ್ತಲ್ವ, ಭಾರ ಅನಿಸುತ್ತಲ್ಲ ತಿಂದಾಗ, ಆ ರೀತಿ ಆಗೋದಲ್ಲ. ಆ ರೀತಿ ಆಗಲ್ಲ. ನಮಗೆ ಪ್ರೋಟೀನ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ, ವಿಟಮಿನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಅದರಲ್ಲಿ. ಸೊ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಆ ರೆಸಿಪಿಯನ್ನು ಇದರಲ್ಲಿ ಶೇರ್ ಮಾಡ್ತೀನಿ. ಇದನ್ನು ಎಲ್ಲರೂ ಮಾಡ್ಬೋದು. ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಶುಗರ್ ಇದ್ದವರು ಕೂಡ ಮಾಡ್ಬೋದು, ಕಮ್ಮಿ ಶುಗರ್ ಇದ್ದವರು ಕೂಡ ಮಾಡ್ಬೋದು, ಶುಗರ್ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಇಲ್ಲದೆ ಇದ್ದವರು ಕೂಡ ಮಾಡ್ಬೋದು. ಹಾಗೆಯೇ ಕಾಮನ್ ಆಗಿ ಇರ್ತಾರಲ್ವ ಪ್ರೆಗ್ನೆಂಟ್ ಲೇಡೀಸ್ ಇರಲ್ವಲ್ಲ, ಸೊ ಅವರು ಕೂಡ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಈ ರೆಸಿಪಿ ಮಾಡೋಕ್ಕೆ ಮೇಯ್ನಾಗಿ ನಮಗೆ ಶೇಂಗಾ ಬೇಕು. ಇದು ಬೇಯಿಸಿಟ್ಕೊಂಡಂತಹ ಶೇಂಗಾ ತುಂಬ ಚೆನ್ನಾಗಿ ಬೇಯಿಸಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ದಾಳಿಂಬೆಯನ್ನು ಹಾಕೋಣ. ಹಾಗೆಯೇ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಂತಹ ಸೌತೆಕಾಯಿ, ನೆಕ್ಸ್ಟು ಟೊಮೆಟೊ ಮತ್ತು ಆನಿಯನ್ 2 ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲೆಮನನ್ನು ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಿ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ನಮಗೆ ಎನರ್ಜಿ ಲೆವೆಲ್ ಸ್ವಲ್ಪನೂ ಕೂಡ ಕಮ್ಮಿ ಆಗಲ್ಲ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಇದು ಅನ್ನೋ ರೆಸಿಪಿಯನ್ನು ಮಾಡಿ ನಿಮಗೆ ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ಗೆ ಬರುತ್ತೆ. ಹಾಗೆಯೇ ಹಾಗಲಕಾಯಿದೊಂದು ರೆಸಿಪಿಯನ್ನು ಮಾಡಿದ್ದೆ. ಹಾಗಲಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನನಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗಲಕಾಯಿ ಕೆಲವೊಬ್ಬರು ಪ್ರೆಗ್ನೆಂಟ್ ಇದ್ದಾಗ ತಿನ್ನಬಾರ್ದು ಅಂತಾರೆ, ನನಗೆ ಗೊತ್ತಿಲ್ಲ. ಬಟ್ ನಾನು ಡಾಕ್ಟರ್ ಕೇಳಿದೆ ತಿನ್ಬೋದು ಅಂತ ಹೇಳಿದ್ರು. ಬಟ್ ನಾನು ಕೂಡ ತಿಂತಿದ್ದೆ. ಡೈಲಿ 2-3 ಪೀಸ್ ಹಾಗಲಕಾಯಿಯನ್ನು ನಾನು ಫ್ರೈ ಮಾಡ್ಕೊಂಡು ತಿಂತಿದ್ದೆ. ಅಂದರೆ ಮತ್ತೆ ಪಲ್ಯ ಎಲ್ಲ ಮಾಡಿದೆ, ಸ್ವಲ್ಪ ಕೈ ಅನಿಸ್ತಿತ್ತಲ್ವ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಖಾರ ಪುಡಿ ಹಾಕಿ ಫಿಶ್ ಫ್ರೈ ಮಾಡಿರಲ್ವ, ಸೊ ಅದೇ ಥರನೇ ಸ್ವಲ್ಪ ಹೊತ್ತು ಅರಿಶಿನ ಎಲ್ಲ ಹಾಕಿ ನೆನೆಸ್ಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಫ್ರೈ ಮಾಡಿಕೊಂಡು ಊಟದಲ್ಲಿ ಹಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೆಂತ್ಯ ಸೊಪ್ಪನ್ನು ತುಂಬ ಚೆನ್ನಾಗಿ ತಿಂದಿದ್ದೀನಿ ನಾನು. ಸೊ ಇದನ್ನು ಕೂಡ ನಮಗೆ ಕಂಟ್ರೋಲಿಗೆ ಬರುತ್ತೆ. ಈ ರೆಸಿಪಿಗೆ 2 ಸ್ಪೂನ್ ಆಗುವಷ್ಟು ಅಡಿಗೆ ತೆಂಗಿನೆಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿ, ನೆಕ್ಸ್ಟು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಹಾಗೆಯೇ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, 2 ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕೋಬೇಕು. ಹಾಗಲಕಾಯನ್ನು ಕಟ್ ಮಾಡಿ ಅದಕ್ಕೆ ಅರಿಶಿನ ಮತ್ತು ಉಪ್ಪು ಸೇರಿಸಿ ನೆನೆಸಿಟ್ಟಿದ್ದೆ, ಇವಾಗ ಹಾಕೋಬೇಕು ನಾವು. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ 5-10 ನಿಮಿಷ ಫ್ರೈ ಮಾಡಬೇಕು. ಅದಾದರೆ ರೆಡಿ ಆಗುತ್ತೆ. ಹಾಗೆಯೇ ಇಲ್ಲಿ ನಾನು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಸೇರಿಸಿ ದೋಸೆಯನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದರಿಂದನೂ ಕೂಡ ತುಂಬ ಚೆನ್ನಾಗಿ ಜಸ್ಟಿಸ್ನಲ್ ಡಯಾಬಿಟಿಸ್ ಕಂಟ್ರೋಲ್ಗೆ ಬರುತ್ತೆ. ಕಾಫಿ ಟೀ ಕುಡಿತಿರ್ಲಿಲ್ವಲ್ಲ, ಸೊ ನಾನು ಕಷಾಯ ಕುಡಿತಿದ್ದೆ. ಕಷಾಯ ಗೊತ್ತಲ್ವ, ನಮ್ಮ ಸೈಡ್ ಕಷಾಯ ಯಾವ ಥರ ಮಾಡ್ತಾರೆ ಅಂದರೆ ಹಾಲನ್ನು ನೀರು ಥರ ಮಾಡಿ, ಫುಲ್ ನೀರು ಥರ ಮಾಡೋದು, ನೀರು ಥರ ಮಾಡಿ ಅದಕ್ಕೆ ಕಷಾಯ ಪುಡಿ ಹಾಕ್ತಾರೆ. ನಾನು ಯಾವ ಥರ ಕಷಾಯ ಪುಡಿ ಮಾಡ್ಕೊತಿದ್ದೆ ಅಂದರೆ ಮೆಂತೆ ಇರುತ್ತಲ್ವ, ಮೆಂತೆಯನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಚೂರು ಚಕ್ಕೆಯನ್ನು ಹಾಕಿಬಿಟ್ಟು ನೆಕ್ಸ್ಟು ಜೀರಿಗೆಯನ್ನು ಹಾಕಿಬಿಟ್ಟು ಇದು 3 ಹುರಿದ್ಬಿಟ್ಟು, ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊತಿದ್ದೆ. ಅದನ್ನು ಕಷಾಯಿಗೆ ಹಾಕಿ, ಅಂದರೆ ಹಾಲನ್ನು ನೀರು ಥರ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿಯೋದು. ಸೊ ಇದರಿಂದನೂ ಕೂಡ ತುಂಬ ಚೆನ್ನಾಗಿ ನಮಗೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ನಾನು ಇಷ್ಟನ್ನೇ ಮಾಡಿದ್ದು. ನೆಕ್ಸ್ಟ್ ನಾನು ಇನ್ನೊಂದು ಡಯಟನ್ನು ಫಾಲೋ ಮಾಡಿದ್ದೆ, ನನಗೆ ಹೇಳೋದು ಮರ್ತೋಯ್ತು, ಇವಾಗ ಲಾಸ್ಟಲ್ಲಿ ನೆನಪಾಯಿತು. ಓಟ್ಸನ್ನು ತೊಗೋತಿದ್ದೆ. ಓಟ್ಸನ್ನು ನಾನು ಚೆನ್ನಾಗಿ ಬಿಸಿನೀರು ಕುದಿಸ್ಬಿಟ್ಟು ಅದಕ್ಕೆ 1-2 ಸ್ಪೂನ್ ಹಾಕೊಂಡು ತಿಂತಾ ಇದ್ದೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಥವಾ ಈವ್ನಿಂಗ್ ಹಸಿವೆ ಆದಾಗ. ಇಲ್ಲಾಂದರೆ ಸ್ವಲ್ಪ ಹಾಲಿಗೆ ಹಾಕಿ, ತುಂಬ ಹಾಲನ್ನು ಹಾಕ್ತಿರಲಿಲ್ಲ, ಅದಕ್ಕೂ ಕೂಡ ಸ್ವಲ್ಪ ಹಾಲಿಗೆ ನೀರನ್ನು ಹಾಕಿ ನೆಕ್ಸ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಮತ್ತೆ ಓಟ್ಸನ್ನು ಹಾಕಿ ತಿಂತಿದ್ದೆ. ಸೊ ಇದರಿಂದನೂ ಕೂಡ ನನಗೆ ತುಂಬ ಚೆನ್ನಾಗಿ ಕಂಟ್ರೋಲ್ಗೆ ಬಂತು. ನಿಜವಾಗೂ ಹೇಳಬೇಕಂದ್ರೆ ಓಟ್ಸ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ಮತ್ತೆ ನೀವು ಶುಗರ್ ಆಗಲಿ ಅಥವಾ ಬೆಲ್ಲ ಆಗಲಿ ಏನು ಸೇರಿಸಬಾರ್ದು, ಜಸ್ಟ್ ಉಪ್ಪನ್ನು ಸೇರಿಸಿ ಬಾಯ್ಲ್ ಮಾಡಿ ತಿನ್ನಬೇಕು. ತುಂಬ ಚೆನ್ನಾಗಿ ಇದು ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ.
ನನಗೆ ಪ್ರೆಗ್ನೆನ್ಸಿಯಲ್ಲಿ ಜಸ್ಟಿಸ್ನಲ್ಲಿ ಡಯಾಬಿಟಿಸ್ ಇದ್ದಾಗ ನಾನು ಇದೇ ಓಟ್ಸನ್ನು ಯೂಸ್ ಮಾಡಿದ್ದು ವಿಡಿಯೋ ಇತ್ತು, ಹಾಗಾಗಿ ಜಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಟ್ಸನ್ನು ಯೂಸ್ ಮಾಡಿದರೆ. ಹಾಗೆಯೇ ಕೆಲವೊಂದು ಹಣ್ಣನ್ನು ತಿಂತಿದ್ದೆ, ಅಂದರೆ ಮೋಸಂಬಿ ಆಗಿರ್ಬೋದು ಮತ್ತು ಪೇರ್ಲಹಣ್ಣು. ಈ ಹಣ್ಣು ನೆನಪಾಗ್ತಿಲ್ಲ ಏನಂತ ಹೆಸರು, ಇದನ್ನು ಯೂಸ್ ಮಾಡ್ತಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ನಂದು ನಾರ್ಮಲ್ ಡೆಲಿವರಿನೇ ಆಗಿದ್ದು, ನಂದು ಶುಗರ್ ಏನು ಪ್ರಾಬ್ಲಮ್ ಇರಲಿಲ್ಲ, ಹೋಗ್ಬಿಟ್ಟು ಆವಾಗಲೇ ಡಾಕ್ಟರ್ 9th ಮಂತಲ್ಲೂ ಒಂದ್ಸಲ ಚೆಕ್ ಮಾಡಿ ನೋಡಿದ್ರು, ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿತ್ತು. ನೆಕ್ಸ್ಟ್ ನಾನು ಡೆಲಿವರಿ ಆದಮೇಲೆ 1.5 ಮಂತ್ ಆದ ನಂತರ ಹೋದೆ. ಆವಾಗಲೂ ಕೂಡ ಸೇಮ್ ಟೆಸ್ಟನ್ನು ಮಾಡಿದ್ರು, ಫಾಸ್ಟಿಂಗಲ್ಲೇ ಬರೋಕ್ಕೆ ಹೇಳಿದರು. ಬಟ್ ಆವಾಗಲೂ ಕೂಡ ನನ್ನ ಶುಗರ್ ಲೆವೆಲ್ ಏನು ಹೆಚ್ಚಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು, 70-75 ಏನೋ ಬಂದಿತ್ತು. ಸೊ ಈ ರೀತಿಯಾಗಿ ನಾನು ಫಾಲೋ ಮಾಡಿದೆ. ಸೊ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ ಈ ವಿಡಿಯೋ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದೀರಾ, ಹಾಗೆ ನ್ಯೂ ಮಾಮ್ಸ್ ಇದ್ದೀರಾ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.